ಏನ್ ಬರುತ್ತೆ ಅಂತ ನೋಡಕ್ ಬಂದ್ರೆ ಇದು ಬಂದು ತೂಕ ಹೆಚ್ಚಾಗುತ್ತದೆ ಒಂದು ಸಮಸ್ಯೆ. ಇನ್ನೊಂದು ಏನಂದ್ರೆ ಹಿಪ್ ಡಿಸ್ಕೊಲೊಕೇಶನ್ ಆ ಥರ ಆಗಕ್ಕೆ ಚಾನ್ಸಸ್ ಇರುತ್ತೆ ಮತ್ತು ಕಣ್ಣಿನ ಸಮಸ್ಯೆ ಬರುತ್ತದೆ ಮತ್ತು ಚರ್ಮ ಅಲರ್ಜಿ ಆಗುವ ಚಾನ್ಸಸ್ಗಳು ಇರುತ್ತದೆ. ಅದಕ್ಕಾಗಿ ನೀವು ಪ್ರತಿ 6 ತಿಂಗಳೊಮ್ಮೆ ನೀವು ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ನಿಮ್ಮ ನಾಯಿಗಳನ್ನು. ಈ ನಾಯಿಗಳಿಗೆ ಬಂದು ಇಂಜೆಕ್ಷನ್ ಅಂತ ಕೇರ್ ಅಂತ ನೋಡಕ್ ಬಂದ್ರೆ ನೀವು ಬಂದು 6 ವಾರದಲ್ಲಿ ನೀವು DHPP ಅಂತ ಇಂಜೆಕ್ಷನ್ ಬರುತ್ತೆ ಅದು ನೀಡಬೇಕು ಮತ್ತು 9 ವಾರಗಳಲ್ಲಿ ನೀವು ಬೂಸ್ಟರ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಅದು ಹಾಕ್ಸ್ಬೇಕು ಮತ್ತು 12 ವಾರಕ್ಕೆ ಬಂದು ರೇಬಿಸ್ ಇಂಜೆಕ್ಷನ್ ನಾಯಿಗಳಿಗೆ ಹಾಕ್ಸ್ಲೇಬೇಕು ಮತ್ತು ವರ್ಷಕ್ಕೊಮ್ಮೆ ಬಂದು ಬೂಸ್ಟರ್ ಇಂಜೆಕ್ಷನ್ ಹಾಕ್ಸ್ಲೇಬೇಕು. ಇದರ ಜೊತೆ ನೀವು ಬಂದು ತಿಂಗಳಿಗೆ 1 ಬಾರಿ ಡಿವಾರ್ಮಿಂಗ್ ಮಾಡಬೇಕು. ಅಂದರೆ ಡಿವಾರ್ಮಿಂಗ್ ಅಂದರೆ ಅದ್ರ ಒಳಗಡೆ ಹುಳಗಳಿರುತ್ತಲ್ಲ ಹೊಟ್ಟೆ ಒಳಗೆ ಅದೆಲ್ಲ ಸೇರ್ಕೊಂಡಿರುತ್ತೆ ಅದು ಬಂದು ಡಿವಾರ್ಮಿಂಗ್ ಮಾಡಿ ತೆಗಿಬೇಕು ಮತ್ತು ವಾರಕ್ಕೆ 1 ಬಾರಿ ಸ್ನಾನ ಮಾಡಿಸಬೇಕು. ಮತ್ತು ಲ್ಯಾಬ್ರಡಾರ್ ನಾಯಿಗಳ ಭಾರತದಲ್ಲಿ ಬೆಲೆ ಏನೇನು ಇರುತ್ತೆ ಅಂತ ನೋಡಕ್ ಬಂದರೆ ಸಾಮಾನ್ಯವಾಗಿ 8,000ದಿಂದ 15,000 ತನಕ ಇರುತ್ತದೆ ಮತ್ತು ಶುದ್ಧ ತಳಿ ಇದ್ದರೆ 20,000ರಿಂದ 35,000 ತನಕ ಇರುತ್ತೆ. ಮತ್ತು ಏನಾದರೂ KCI ರಿಜಿಸ್ಟರ್ ಆಗಿರೋ ನಾಯಿಗಳು ಅಂದರೆ KCI ಕ್ಲಬ್ ಆಫ್ ಇಂಡಿಯಾ ರಿಜಿಸ್ಟರ್ ಆಗಿರೋ ಪಪ್ಪಿಗಳಿಗೆ ಬಂದು ಹೆಚ್ಚು ಬೆಲೆ ಇರುತ್ತೆ.